ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಎಕ್ಸಾಮ್ ಟೈಮ್ ಆಗಿತ್ತು, ಓದಿ ತಲೆ ಕೆಡ್ತಿತ್ತು. ಸೊ ತುಂಬ ದಿನ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಸಣ್ಣ ವ್ಲಾಗ್ ಮಾಡೋದ ಅಂತ ಅಂದ್ಕೊಂಡೆ. ಸೊ ಬೇಸಿಕಲಿ ಹೋಗಿ ಒಂದು ಸನ್ಸೆಟ್ನ ನೋಡ್ಕೊಂಡು ಬರೋದ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಟೈಮ್ 5:30 ಆಗಿದೆ. ಸನ್ಸೆಟ್ ಕೂಡ ಸಖತ್ತಾಗಿರುತ್ತೆ ಈ ಟೈಮಲ್ಲಿ. ಆಲ್ರೆಡಿ ಕಾಣಿಸ್ತಾ ಇರುತ್ತೆ ಅನಿಸುತ್ತೆ, ತುಂಬ ಆರೆಂಜಿಶ್ ಆಗಿದೆ. ಸೊ ತುಂಬ ಜನರು ಸಿನಿಮ್ಯಾಟಿಕ್ಕಾಗಿ ಹೇಗೆ ಕ್ಯಾಪ್ಚರ್ ಮಾಡೋದು, ಈ ಥರ ಲೈಕ್ ಏನು ಸೆಟ್ಟಿಂಗ್ಸ್ ಯೂಸ್ ಮಾಡ್ತೀವಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ರು. ನಾನು ಯೂಸ್ ಮಾಡ್ತಿರೋ ಕ್ಯಾಮ್ರಾ ಬಂದ್ಬಿಟ್ಟು DJI Osmo Action 4 ಅಂತ. ಈಗ ಈ ಕ್ಯಾಮ್ರಾನ ಅಪ್ಗ್ರೇಡ್ ಮಾಡ್ತೀರಾ, ಹೊಸ ಕ್ಯಾಮ್ರಾ ತಗೋತಿದ್ದೀರಾ ಅಂದರೆ Action 5 ತಗೊಳ್ಳಿ, ಇಲ್ಲ Action 6 ತಗೊಳ್ಳಿ. 5, 6 ಎರಡು ಲಾಂಚ್ ಆಗಿದೆ. ನಾನೇನಕ್ಕೆ 4 ತಗೊಂಡೆ ಅಂದರೆ, ನಾನು ತಗೊಂಡಿದ್ದಾಗ ಇದು ಲೈಕ್ ದಿ ಬೆಸ್ಟ್ ಡೀಲ್ ಸಿಕ್ಕಿತ್ತು. ಸೊ ಆವಾಗ ತಗೊಂಡೆ. ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ಅಂತಲೇ ಹೇಳ್ಬೋದು. ಸೊ ಮೈಕ್ ಬಂದ್ಬಿಟ್ಟು ಇದು DJI ಇದೆ, ಮೈಕ್ ಮಿನಿ ಅಂತ. ಇದ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನನಗೆ ಇದ್ರದ್ದು ಆಡಿಯೋ ಕ್ವಾಲಿಟಿ ಇಷ್ಟ ಆಯಿತು ಈ ಮೈಕು. ಮುಂಚೆನೂ ತುಂಬ ಟ್ರೈ ಮಾಡಿದ್ದೀನಿ, ಬೇರೆ ಮೈಕ್ಸೆಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಅದು ಯಾವುದು ಲೈಕ್ ನನಗಿಷ್ಟ ಆಗಿಲ್ಲ. ಬೇಕಂದರೆ ನನ್ನ ಹಳೆ ವೀಡಿಯೋಸ್ನ ನೋಡಿ ಚೆಕ್ ಮಾಡಿ, ಅದರದ್ದು ಆಡಿಯೋ ಅಷ್ಟೇನು ಚೆನ್ನಾಗಿಲ್ಲ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಶೂಟಿಂಗ್ ಪ್ರಾಸೆಸ್ ಫಸ್ಟ್ ನೀವು ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕಂದ್ರೆ ದರ್ ಆರ್ ಫ್ಯೂ ಬೇಸಿಕ್ ಸೆಟ್ಟಿಂಗ್ಸ್ ನೀವು ಚೇಂಜ್ ಮಾಡಬೇಕಾಗಿರೋದು. ಸೊ ಫಸ್ಟ್ ಬಂದ್ಬಿಟ್ಟು ISO. ನಾನು ISOನ ಯೂಶ್ವಲಿ ಕಮ್ಮಿ, ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಇಟ್ಟಿರ್ತೀನಿ. ಯೂಶ್ವಲಿ 100 to 400 ರೇಂಜ್, ಇಲ್ಲ 100 to 800 ರೇಂಜ್, ಆ ರೇಂಜಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ಎಕ್ಸ್ಪೋಷರ್ನ ನಾನು ಯೂಶ್ವಲಿ 0 ಇಟ್ಟಿರ್ತೀನಿ, ಅದು ಆಟೋಮೆಟಿಕ್ಕಾಗಿರುತ್ತೆ. ಅದಾದಮೇಲೆ ಶಟರ್ ಸ್ಪೀಡ್ ಅಂತ ಒಂದು ಆಪ್ಷನ್ ಇದೆ. ಶಟರ್ ಸ್ಪೀಡ್ನ ನಾನು ಯೂಶ್ವಲಿ ಫ್ರೇಮ್ ರೇಟ್ ಎಷ್ಟಿರುತ್ತೆ ಅದರದ್ದು ಡಬಲ್ ಇಡ್ತಾರೆ. ಲೈಕ್ 180 ಡಿಗ್ರಿ ಶಟರ್ ರೂಲ್ ಅಂತ ಇದೆ, ಅದನ್ನು ಫಾಲೋ ಮಾಡ್ತಾರೆ. ಅದನ್ನು ಫಾಲೋ ಮಾಡಲೇಬೇಕಂತೇನಿಲ್ಲ. ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಈಸ್ ಜಸ್ಟ್ ಟು ಮೆಸ್ ಅರೌಂಡ್ ವಿತ್ ಇಟ್. ನಾನು ಅದನ್ನೇ ಮಾಡಿದ್ದು, ಇನ್ನೂ ಕಲಿತಿದ್ದೀನಿ. ನೆಕ್ಸ್ಟು ನಾನು ಶೂಟ್ ಮಾಡೋದೆಲ್ಲ 4K 30 ಫ್ರೇಮ್ಸ್, ಇಲ್ಲ 2K 30 ಫ್ರೇಮ್ಸ್. ಈ ಸ್ಮೂತ್ ಮೋಷನ್ ಬ್ಲರ್ ಎಲ್ಲ ಬರೋದು ನಾನು ಶಟರ್ ಸ್ಪೀಡಿಂದನೇ. ಈ ಸಿನಿಮ್ಯಾಟಿಕ್ ಲುಕ್ಕಿಗೆ ನಾನು ಕಲರ್ ಗ್ರೇಡಿಂಗ್ ಮಾಡ್ತೀನಿ. ಸೊ ಕಲರ್ ಗ್ರೇಡ್ ಮಾಡಬೇಕಂದ್ರೆ ನಿಮ್ಮ ವೀಡಿಯೋ ನಾರ್ಮಲ್ ವೀಡಿಯೋ ಆಗಿರಬಾರ್ದು, ಎಲ್ಲ 10 ಬಿಟ್ ಕಲರಲ್ಲಿರಬೇಕು. ಸೊ ನಾನೆಲ್ಲ 10 ಬಿಟ್ ಡಿಲಾಗ್ ಫಾರ್ಮೆಟಲ್ಲೇ ಶೂಟ್ ಮಾಡೋದು. ದಿಸ್ ಈಸ್ ದ ಬೆಸ್ಟ್ ರೋಡ್. ಮಾತ್ರ ಖಾಲಿ ಇರುತ್ತೆ, ಎಲ್ಲೋ 1-2 ಕಿಲೋಮೀಟ್ರಿಗೆ ಒಬ್ಬೊಬ್ಬರು ಸಿಗ್ತಾರೆ, ಒಂದೊಂದು ಕಾರ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಪೀಸ್ಫುಲ್ಲಾಗಿ ಈ ಥರ ಏನು ಸಖತ್ತಾಗಿರುತ್ತೆ ಗೊತ್ತಾ. ಆ್ಯಕ್ಚುಲಿ ನಾನು ಲಾಸ್ಟ್ ಆಲ್ಮೋಸ್ಟ್ 9 ಮಂತ್ಸಿಂದ ವೀಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ನನಗೂ ಸ್ವಲ್ಪ ಪರ್ಸನಲ್ ರೀಸನ್ಸ್ ಇತ್ತು. ಪರ್ಸನಲ್ ರೀಸನ್ಸ್ ಜೊತೆಗೆ ನಂದು ಆಡಿಯೋನು, ನನಗೆ ಒಂದು ಮೈಕ್ ತಗೊಂಡಿದ್ದೆ. ಆ ಮೈಕ್ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದು, ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಷ್ಟು ಕ್ಯಾಪ್ಚರ್ ಆಗ್ತಿರಲಿಲ್ಲ. ಸೊ ಬೇಡ ಅನಿಸ್ತು. ಸ್ವಲ್ಪ ದಿನ ಕ್ವಿಟ್ ಮಾಡೋದಲ್ಲ, ಪಾಸ್ ಮಾಡಿರೋದು ಅನಿಸ್ತು. ಈಗ ನಾನು ಲೈಕ್ ಮೈಕ್ನ ಅಪ್ಗ್ರೇಡ್ ಮಾಡಿದ್ದೀನಿ. ಸೊ ಇನ್ಮೇಲೆ ವ್ಲಾಗ್ಸ್ ಬರ್ತಿರುತ್ತೆ, ನೀವು ನೋಡ್ತೀರಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಂಜಾಯ್ ಮಾಡಿ. ಅದಾದಮೇಲೆ ಅಪ್ರಿಷಿಯೇಟ್ ಮಾಡಿ, ಇಂಪಾರ್ಟೆಂಟಾಗಿ. ಯಾವುದಾದ್ರೂ ದಾರಿ ಇರಬೇಕಿತ್ತು ಇಲ್ಲಿಗೆ ಹೋಗೋಕ್ಕೆ. ಕರೆಕ್ಟ್, ನಂಗೆ ಗೊತ್ತು ಒಂದು ದಾರಿ. ಲೆಟ್ಸ್ ಟ್ರೈ ಇಟ್. ಈಗ ಕರೆಂಟ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ. ಎಸ್, ದಿಸ್ ಇಸ್ ದ ಒನ್.
let's just capture a photo. ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗೋದಾ? ಕ್ಲೌಡಿ ಇದೆಯಲ್ಲ, ಸಖತ್ತಾಗಿರುತ್ತೆ ಇವತ್ತು ಸನ್ಸೆಟ್ ಮಾತ್ರ. ಸೊ ಲೆಟ್ಸ್ ಗೋ ದೇರ್. ಈ ರೈಡ್ದು 2 ಮೇನ್ ಉದ್ದೇಶ ಇದೆ. ಒಂದು, ಓದಿ ಸಾಕಾಯಿತು, ಸೊ ಇನ್ ಶಾರ್ಟ್ ರೈಡ್ ಅಂತ ಹೋಗೋದಾ ಅಂತ ಅನಿಸ್ತು. ಸೆಕೆಂಡ್ ಒನ್ ಇಸ್ ದ್ಯಾಟ್ ಬ್ರೇಕ್ ಪ್ಯಾಡ್ಸ್ನ ಅಪ್ಗ್ರೇಡ್ ಮಾಡಿದ್ದೀನಿ. ಅಪ್ಗ್ರೇಡ್ ಅಲ್ಲ, ಚೇಂಜ್ ಮಾಡಿದ್ದೀನಿ. ಈಗ ಯೂಸ್ ಮಾಡ್ತಿರೋದು ಕರೆಂಟ್ಲಿ ಕ್ರ್ಯಾಂಕ್ ಅವ್ರದ್ದು, ಕ್ರ್ಯಾಂಕ್ ಪರ್ಫಾರ್ಮೆನ್ಸ್ ಬ್ರೇಕ್ ಪ್ಯಾಡ್ಸಿಂದ. ಮುಂಚೆ ಹಿಮಾಲಯನಲ್ಲಿ ಸ್ಟಾಕ್ ಆಗಿ ಬರೋದು ಬ್ರೆಂಬೋ ಬ್ರೇಕ್ ಪ್ಯಾಡ್ಸು. ಅದು ಆ್ಯಕ್ಚುಲಿ ಒನ್ ಆಫ್ ದಿ ಬೆಸ್ಟ್ ಬ್ರೇಕ್ ಪ್ಯಾಡ್ಸು. ಬಟ್ ನನಗೆ ಇದು ಟ್ರೈ ಮಾಡೋದ ಹೇಗಿರುತ್ತೆ ಅಂತ ಅನಿಸ್ತು. ಸೊ ಇದನ್ನು ಟ್ರೈ ಮಾಡ್ತೀನಿ. ಕರೆಂಟ್ಲಿ ಅದಿನ್ನೂ ಬ್ರೇಕಿನ್ ಆಗೋಕ್ಕೆ, ನಂಗೆ ಇನ್ನೂ ಅದ್ರ ಬೈಟೆಲ್ಲ ಅರ್ಥ ಆಗೋಕ್ಕೆ ಇನ್ನೊಂದು 100 ಕಿಲೋಮೀಟರ್ಸ್ ಆದರೂ ಓಡಿಸ್ಬೇಕಾಗುತ್ತೆ. Stars falling to the sky, the summer